ಹಲೋ, ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ವಿ ಆರ್ ಕಮಿಂಗ್. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಈ ವಿಷಯನ ಯಾರ ಹತ್ರ ಹೇಳಿದ್ರು, ಯಾರಿಗೆ ಗೊತ್ತಾದ್ರೂ ಸೌಮ್ಯಗೆ ತುಂಬಾ ರಿಸ್ಕ್ ಆಗುತ್ತೆ. ನೋಡಿ ಅವನಿಯವರೇ, ಇವರು ಇಂಟರ್ನ್ಯಾಷನಲ್ ಚಾನಲ್ಗೆ ಡಿವೋಷನಲ್ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಡೆಯೋ ಆಚರಣೆಗಳನ್ನು ಕೇಳಿ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಅಮ್ಮನವರು ತುಂಬಾ ಪವರ್ಫುಲ್. ನೀವು ಪರ್ಮಿಷನ್ ಕೊಟ್ರೆ ಅವನಿಯವರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತೀವಿ. ಅಂದ್ರೆ ಅವತ್ತವರು ನಿಜವಾಗ್ಲೂ ಡಾಕ್ಯುಮೆಂಟ್ರಿ ಶೂಟಿಗೆ ಬರ್ಲಿಲ್ವಾ? ಹಾಯ್ ಅವನಿ. ಸೌಮ್ಯ ಬಗ್ಗೆ ಗೊತ್ತು ಅಂದ್ರಿ ಅಲ್ವಾ? ನನ್ನ ಸೌಮ್ಯ ಎಲ್ಲಿದ್ದಾಳೆ? ನೀವೆಲ್ಲ ಏನ್ ಮಾತಾಡ್ಬೇಕು ಹೇಳಿ. ಸೌಮ್ಯ ನಮ್ಮ ಹತ್ರನೇ ಇದ್ದಾಳೆ. ಮಗು ಬಗ್ಗೆ ನಿನಗೆ ಗೊತ್ತಾಗೋಕ್ಕೂ ಮುಂಚೆ ನಮ್ಮ ಬಗ್ಗೆ ನೀನು ತಿಳ್ಕೋಬೇಕು. ಸೌಮ್ಯ ನಿಮ್ಮ ಹತ್ರ ಯಾಕಿದ್ದಾಳೆ? ನೀವು ನಿಜಾನೇ ಹೇಳ್ತಾ ಇದ್ದೀರಾ? ನಿಜ ಅವನಿ. ಮೊದಲು ನಾನು ಸೌಮ್ಯ ನೋಡೋವರೆಗೂ ನಂಬಲ್ಲ. ಓಕೆ ಕೂಲ್ ಅವನಿ. ಚರಣ್, ನಮ್ಮ ಕಡೆ ಅವರಿಗೆ ವಿಡಿಯೋ ಕಾಲ್ ಮಾಡು. ಓಕೆ ಸರ್. ಹೇಳಣ್ಣ. ಏಯ್, ಒಂದ್ಸಲಿ ಮಗುನ್ ತೋರಿಸು. ಸರಿ ಅಣ್ಣ. ಸೌಮ್ಯ ಇಲ್ಲಿ ನೋಡಮ್ಮ. ಸೌಮ್ಯ, ನಾನು ಚಿಕ್ಕಮ್ಮ ಕಂದ. ಸೌಮ್ಯ. Enough! ಲೇ, ನನ್ನ ಸೌಮ್ಯನ್ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಮರ್ಯಾದೆಯಿಂದ ಬಿಟ್ಬಿಡಿ. ಅವಳು ಎಲ್ಲಿದ್ದಾಳೋ ಹೇಳಿ. ಸೌಮ್ಯಗೋಸ್ಕರ ನಮ್ಮ ಅಕ್ಕ ಒತ್ತಾಡ್ತಾ ಇದ್ದಾಳೆ. ಸೌಮ್ಯ ಎಲ್ಲಿದ್ದಾಳೋ ಹೇಳಿ. ಹೇಳ್ರು. ಕೂಲ್ ಅವನಿ, ಕೂಲ್. ಚರಣ್, ನಮ್ಮ ಬಗ್ಗೆ ಅವನಿಗೆ ಹೇಳು. ಓಕೆ ಸರ್. ಅವನಿಯವರೇ, ಹುಷಾರಾಗಿ ಕೇಳ್ಕೊಳ್ಳಿ. ಇವ್ರ ಹೆಸರು ಡೇವಿಡ್. ಫಾರಿನಲ್ಲಿ ಪಂಚಲೋಹ ವಿಗ್ರಹದ ಬಿಸ್ನೆಸ್ ಮಾಡ್ತಿದ್ದಾರೆ. ಅನ್ನಪೂರ್ಣಾದೇವಿ ವಿಗ್ರಹದ ಬಗ್ಗೆ ಗೊತ್ತಾಗಿ ಅದು ಬೇಕು ಅಂತ ಇಂಡಿಯಾಗೆ ಬಂದಿದ್ದಾರೆ. ನಿಮ್ಮ ಮನೆಗೆ ಬಂದಿದ್ದು ಡಾಕ್ಯುಮೆಂಟ್ರಿ ವಿಚಾರಕ್ಕಲ್ಲ, ವಿಗ್ರಹಕ್ಕೋಸ್ಕರ. ಆ ಟೈಮಲ್ಲಿ ಅಟ್ಯಾಕ್ ಮಾಡೋಣ ಅಂದರೆ ಆಗಲಿಲ್ಲ. ಯಾಕಂದರೆ ಆ ಕೋಣೆಯೊಳಗೆ ಯಾರೂ ಕಾಲಿಡೋಕ್ಕಾಗಲ್ಲ ಅಂತ ಗೊತ್ತು. ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು. ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ. ಹಾಗೆ ಮಗುನ ಸೇಫಾಗಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಆ ವಿಗ್ರಹ ಸುಮಾರು 1000 ಜನರ ಹಸಿವನ್ನು ತೀರ್ಸೋ ಅಕ್ಷಯ ಪಾತ್ರೆ. ಅದರ ಮಹಿಮೆ ಬಗ್ಗೆ ನಿಮಗೆ ಗೊತ್ತಿಲ್ಲ. ನೀವು ಮಾರ್ಬೇಕು ಅನ್ಕೊಂತಾ ಇದ್ದೀರಾ. ನಾವು ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಅಮ್ಮನವರು ಹೊರಗಡೆ ಬರಬಾರ್ದು. ಪ್ರಜೆಗಳ ಕ್ಷೇಮಕ್ಕೋಸ್ಕರ ಅಲ್ಲೇ ಇರಬೇಕು. ನಾನು ಯಾವುದೇ ಪರಿಸ್ಥಿತಿನಲ್ಲೂ ತಗೊಂಡು ಬರಲ್ಲ. ಹಾಗಾದ್ರೆ ಮಗು ಮೇಲಿನ ಆಸೆನ ಬಿಟ್ಬಿಡು. ಮಗುಗೆ ಅಮ್ಮನವ್ರಿಗೆ ಸಂಬಂಧ ಕಟ್ಬೇಡಿ. ಅದನ್ನ ನೀವು ಮುಟ್ಟೋದಕ್ಕಾಗಲ್ಲ. ಮುಟ್ಟೋದಕ್ಕೆ ನಾನು ಬಿಡೋದು ಇಲ್ಲ. ಯಾಕೆ ಎಮೋಷನಲ್ ಆಗ್ತಿದ್ಯಾ ಅವನಿ? ನಿನಗೆ ವಿಗ್ರಹ ಇಂಪಾರ್ಟೆಂಟಾ, ಮಗು ಇಂಪಾರ್ಟೆಂಟಾ? ಎರಡು ನನ್ನ ಪ್ರಾಣನೇ. ಯು ಹ್ಯಾವ್ ಓನ್ಲಿ ಒನ್ ಚಾಯ್ಸ್ ಅವನಿ. ಆ ವಿಗ್ರಹನ ಪೂಜೆ ಮಂದಿರದಿಂದ ನೀವು ಮಾತ್ರನೇ ತಗೊಂಡು ಬರೋಕ್ಕಾಗೋದು. ಸೊ ನೀವು ತಗೊಂಡು ಬಂದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಮಗುನ ನಿಮಗೆ ವಾಪಸ್ ಕೊಡ್ತೀವಿ. ನಮಗೆ ಜಾಸ್ತಿ ಟೈಮ್ ಇಲ್ಲ ಅವನಿ ಅವರೇ.
ಈ ವಿಷಯನ ಯಾರಿಗೂ ಹೇಳಬಾರ್ದು, ಪೊಲೀಸ್ರಿಗಂತೂ ಹೇಳಲೇಬಾರ್ದು. ಹೇಳಿದ್ರೂ ನಾವು ಸಿಗಲ್ಲ. ನಾವು ಇಂಥದೆಲ್ಲ ನೋಡಿದ್ದೀವಿ. ಓಕೆ, ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಕಮಾನ್, ಲೆಟ್ಸ್ ಮೂವ್. ನಿಂತ್ಕೊಳ್ಳಿ. ಅಮ್ಮನವ್ರ ಮಹಿಮೆ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅಮ್ಮನವ್ರನ್ನ ನನ್ನ ಪ್ರಾಣ ಹೋಗ್ತಾ ಇದೆ ಅಂದ್ರೂ ಹೊರಗಡೆ ತರಕ್ಕಾಗಲ್ಲ. ಆ ವಿಗ್ರಹ ನನ್ನ ಅತ್ತೆ ಮನೇಲೇ ಇದ್ದು ಪೂಜೆ ಮಾಡಿಸ್ಕೋಬೇಕು. ಕಮಾನ್. ಏಯ್, ನಿಂತ್ಕೊಳ್ರು. ಏಯ್ ಏಯ್ ಏಯ್, ನಿಂತ್ಕೊಳ್ರು. ಏಯ್, ನಮ್ ಸೌಮ್ಯನ್ ಬಿಟ್ಬಿಡಿ. ನೀನ್ ನಾಶ ಆಗೋಗ್ತೀರ. ಏಯ್ ಏಯ್, ನಿಂತ್ಕೊಳ್ರು. ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು. ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ. ಹಾಗೆ ಮಗುನ ಸೇಫಾಗಿ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಹೀಗಾಗತ್ತೆ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಅಂತ ಕಟುಕರನ್ನ ಭೇಟಿ ಮಾಡ್ಬೇಕಾಗತ್ತೆ ಅಂತ ಊಹಿಸಿರ್ಲಿಲ್ಲ. ಈ ವಿಷಯನ ಯಾರಿಗೂ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ ನಂದು. ಸಮಯಕ್ಕೆ ಶ್ರೀಕರ್ ಬಾವ ಕೂಡ ಇಲ್ಲಿಲ್ಲ. ಅಲ್ಲಿ ಮೀಟಿಂಗ್ಸ್ ಅಲ್ಲಿ ಇರ್ತಾರೆ. ಈಗ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ. ಸೌಮ್ಯನ್ ಕಾಪಾಡ್ಕೊಳ್ಳೋದಕ್ಕೆ ನಾನು ಆ ಥರ ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಸೌಮ್ಯನವರಿಂದ ನಾನು ಹೇಗೆ ಕಾಪಾಡ್ಕೊಳ್ಳೋದು? ಯಾವುದೋ ಒಂದು ರೀತಿಲಿ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ಬೇಕ್ರಿ. ಸ್ವಲ್ಪ ಹಠ ಮಾಡ್ತಾರೆ, ಆದ್ರೂ ಪರವಾಗಿಲ್ಲ. ಹೇಗೋ ಕಾಡಿ ಬೇಡಿ ಅವ್ರನ್ನ ಕರ್ಕೊಂಡು ಹೋಗೋಣ. ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ದೊಡ್ಡ ಕತೆನೇ ನಡೆಸ್ತಿದ್ಯಾ? ಕಾಲ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಮಾವ. ಇಲ್ಲ ಅಂದಿದ್ರೆ ನಿಹಾರಿಕಾ ಇಷ್ಟೊತ್ತಿಗೆ ಅಲ್ಲೋಡಿ ಆ ಸ್ಥಾನದಲ್ಲಿ ಇರ್ತಿದ್ಲು. ಸೌಮ್ಯನ ಕಿಡ್ನಾಪ್ ಮಾಡಿಸಿ ಫಾರಿನರ್ಸ್ ಹತ್ರ ವಿಗ್ರಹದ ಡೀಲ್ ಬಗ್ಗೆ ಅವನಿ ಹತ್ರ ಮಾತಾಡಿಸ್ದೆ. ಮಗುನೇ ನನ್ನ ಪ್ರಾಣ, ಮಗುಗೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ನಮ್ಮ ಮುಂದೆ ತುಂಬಾ ಸಲ ಅವನಿ ಹೇಳ್ತಾ ಇರ್ತಿದ್ಲು. ಇವಾಗ ಮಗುಗೋಸ್ಕರ ಎಂಥ ತ್ಯಾಗ ಮಾಡ್ತಾಳೋ, ಎಂಥ ರಿಸ್ಕ್ ತಗೋತಾಳೋ ನೋಡ್ಬೇಕು. ಇವಾಗ ನಾನು ಉಪಯೋಗಿಸ್ತಾ ಇರೋಂಥದ್ದು ವಜ್ರಾಯುಧಕ್ಕೆ ಸಮನವಾಗಿರೋ ಆಯುಧ ಆಗಿದೆ. ಯುದ್ಧ ಭೂಮಿನಲ್ಲಿ ಕೈಯಲ್ಲಿ ಆಯುಧ ಇಲ್ದೇನೆ ಉಳ್ದು ಹೋಗಿರೋ ಸೈನಿಕನ ಪರಿಸ್ಥಿತಿ ಹೇಗಿರುತ್ತೋ ಅವನಿ ಪರಿಸ್ಥಿತಿ ಕೂಡ ಇವಾಗ ಹಾಗೆ ಇದೆ. ಖಂಡಿತವಾಗ್ಲೂ ಅಮ್ಮನವ್ರ ವಿಗ್ರಹನ ಆ ಫಾರಿನರ್ಸ್ಗೆ ಒಪ್ಪಿಸ್ತಾಳೆ. ಆ ವಿಷಯ ಬಯಲಾಗತ್ತೆ. ಹೋಗಿ ಹೋಗಿ ಅಮ್ಮನವರನ್ನ ಕಳ್ಳರ್ ಪಾಲ್ ಮಾಡ್ತೀಯಾ ಅಂತ ಅತ್ತೆ ಕೈಯಲ್ಲಿ ಅವನಿಗೆ ಮಂಗಳಾರತಿ ಆಗತ್ತೆ. ಯಾವ ವಿಷಯದಲ್ಲಿ ಬೇಕಾದ್ರೂ ಕ್ಷಮಿಸೋ ಅಂತ ನಮ್ಮತ್ತೆ ಅಮ್ಮನವ್ರ ವಿಷಯದಲ್ಲಿ ಮಾತ್ರ ಮಕ್ಕಳನ್ನ ಕೂಡ ಕ್ಷಮಿಸಲ್ಲ. ಅವಾಗ ಅವನಿಗೆ ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿ ತಪ್ಪಲ್ಲ. ಅಷ್ಟೇ ಅಲ್ಲ, ಇನ್ನೀ ಜನ್ಮದಲ್ಲಿ ಅವನಿ ವಾಪಸ್ ಮನೆಗೆ ಬರಕ್ಕಾಗಲ್ಲ. ನೀವು ಹೇಳಿದ್ದು ಕೇಳೋದಕ್ಕೆ ಇಂಪಾಗಿದೆ. ನಿಜವಾಗ್ಲೂ ನಡೆದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೋ. ಇವಾಗ ನೀವು ಕೇಳಿರೋ ಸೌಮ್ಯನ್ ಕಿಡ್ನಾಪ್ ಆಡಿಯೋ ನಾಳೆ ಅಷ್ಟೊತ್ತಿಗೆ ವಿಡಿಯೋ ಆಗಿ ಬದಲಾಗಿರುತ್ತೆ. ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ನೋಡುವಾಗಿರೋ ಥ್ರಿಲ್ ಆಗಿರುತ್ತೆ. ನಾವು ಪಾಪ್ಕಾರ್ನ್ ತಿಂತ ಎಂಜಾಯ್ ಮಾಡೋಣ. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ಸಿನಿಮಾ ಕತೆ ಮೊದಲೇ ಲೀಕ್ ಆಗಿ ಹೋಯ್ತು ಅಳೆಯಂದ್ರೆ ಇವಾಗ ನಮಗಿರುತ್ತೆ ಸಿನಿಮಾ. ಹೀಗೆ ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ ಏನೇ?
ಅತ್ತೆ ನೀವ್ ಹೇಗೆ ಸಡನ್ ಆಗಿ ಬಂದ್ಬಿಟ್ರಲ್ಲ? ಎಷ್ಟೊತ್ತಾಯ್ತು ಬಂದು? ಯಾವ ಡೈಲಾಗಿಗೆ ಬಂದ್ರಿ ಅಪ್ಪ? ಬೀಗ್ರೆ ಬರ್ತಿದೀವಿ ಅಂತ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ. ಸಡನ್ ಆಗಿ ಇಲ್ಲಿ ಪ್ರತ್ಯಕ್ಷ ಅದರಲ್ಲಿ ಏನು? ನೀವು ಇಲ್ಲಿಗೆ ಯಾಕೆ ಬರ್ತೀರಾ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವು. ಯಾಕೆಲ್ರು ಇಷ್ಟೊಂದು ಭಯ ಪಡ್ತಿದ್ದೀರಾ? ಸೌಮ್ಯ ಹೆಸರು ಕೇಳಿಸ್ತಲ್ವಾ? ಸೌಮ್ಯ ಬಗ್ಗೆ ಏನ್ ಮಾತಾಡ್ತಿದ್ರಿ? ಅಂದರೆ ನೀವು ಆ್ಯಕ್ಚುಲ್ ಮ್ಯಾಟರ್ನ ಕೇಳಿಲ್ಲ ಅಂದಾಯ್ತು. ಅಸಲಿ ವಿಷಯ ಏನು? ಏನ್ ಮಾತಾಡ್ತಿದ್ಯಾ ಕೃಷ್ಣ ನೀನು? ಅಂದರೆ ಅದು ಅಪ್ಪ ಅಮ್ಮನ ನೋಡ್ತಿದ್ದ ಹಾಗೇನೆ ಗೌರವದಿಂದ ಕೂಡಿರೋ ಭಕ್ತಿ, ಭಕ್ತಿಯಿಂದ ಕೂಡಿರೋ ಭಯ, ಭಯದಿಂದ ಕೂಡಿರೋ ಆನಂದ, ಆನಂದದಿಂದ ಕೂಡಿರೋ ಆಶ್ಚರ್ಯ, ಆಶ್ಚರ್ಯದಿಂದ ಕೂಡಿರೋ. ಸಾಕು ನಿಲ್ಸು. ಏನಿಲ್ಲ ಅತ್ತೆ, ಸೌಮ್ಯ ವಿಷಯದಲ್ಲಿ ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಿದ್ರಲ್ವಾ? ಆ ವಿಷಯದ ಬಗ್ಗೆ ನಾನ್ ಫೀಲ್ ಆಗ್ತಾ ಇದ್ರೆ ಎಲ್ಲರೂ ನನ್ಗೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ರು. ಅಷ್ಟೇ ಅಲ್ವಾ ಗೌತಮಿ? ಅಷ್ಟೇ ಅಷ್ಟೇ. ಹಾ, ನಮ್ಮನೆಗೆ ಯಾಕೆ ಬಂದ್ರಿ? ಮಗನ ಸೊಸೆನ ಕರ್ಕೊಂಡು ಹೋಗೋದಕ್ಕೆ. ಇವರೇನ್ ನಮ್ಮನೆಗೆ ಹಬ್ಬಕ್ಕೇನ್ ಬಂದಿಲ್ಲ. ಆ ಅವನಿಯಿಂದ ಸುಜಾತಾಯಿಂದ ನಡೆದಿರೋ ಘೋರ ಅವಮಾನಕ್ಕೆ ಬೇಜಾರ್ ಮಾಡ್ಕೊಂಡು ಬಂದಿದ್ದಾರೆ. ಬೀಗ್ರೆ, ನೀವು ಕರೀತಿದ್ದ ಹಾಗೆ ಓಡ್ಕೊಂಡು ಬಂದ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಕುಟುಂಬ ಆದ್ಮೇಲೆ ಜಗಳ ಸಹಜನಮ್ಮ. ಹಾಗಂತ ಎಷ್ಟು ದಿನ ನಮ್ಮ ಮನೆಗೆ ಬರದೇ ಇರ್ತೀರಾ? ಮಗ ಸೊಸೆ ನಮ್ಮ ಮನೇಲಿ ಹೆಚ್ಚಿಗೆ ದಿನ ಇಲ್ಲದೆ ಇದ್ರು ಕೂಡ, ಮಗಳು ಅಳಿಯ ನಿಮ್ಮ ಮನೇಲಿ ಹೆಚ್ಚಿಗೆ ದಿನ ಇದ್ರೂ ಕೂಡ ನೋಡೋರ್ ಕಣ್ಣಲ್ಲಿ ನಾವು ಕೀಳಾಗ್ಬಿಡ್ತೀವಮ್ಮ. ನೀವು ಹೀಗೆ ಬಂದಿದ್ದು ನಮಗ್ ಬೇಜಾರಾಗ್ತಿದೆ. ಬಂದ್ಬಿಡ್ರಮ್ಮ. ಆಗಲ್ಲ ರೀ. ಜಗಳ ಆದಾಗೆಲ್ಲ ನೀವು ನಿಮ್ಮ ಸೋದರ ಸೊಸೆಗೆ ಸಪೋರ್ಟ್ ಮಾಡ್ತಾ ನನ್ನ ಮಗಳನ್ನ ಕೀಳಾಗಿ ನೋಡ್ತಿದ್ದೀರಾ. ಅದಕ್ಕೆ ನಾನ್ ನನ್ನ ಮಗಳನ್ನ ಕಳ್ಸಲ್ಲ. ಹಾಗನ್ಬೇಡಿ ಬೀಗ್ರೆ. ನಾನ್ ನನ್ನ ಮಗಳನ್ನ ಕಳ್ಸೋಕ್ಕಾಗಲ್ಲ. ನೀವು ಹೊರಡಿ. ಅತ್ತೆ, ಯಾವುದೇ ಹೆಣ್ಣಾದ್ರೂ ಅತ್ತೆ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಯೋಚನೆ ಮಾಡಲ್ಲ. ಆದ್ರೆ ನನಗ್ ಬರಕ್ಕಾಗಲ್ಲ. ತಪ್ಪದೆ ಬಂದಲೇ ಹೊರತು ನಿಹಾರಿಕನ್ ಮನಸ್ಸೆಲ್ಲ ಅಲ್ಲೇ ಇದೆ ಅಮ್ಮ. ಅಲ್ಲಿಗೆ ಬಂದಮೇಲೆ ಅವನಿಯಿಂದ ನನ್ನ ಹೆಂಡತಿ ತುಂಬ ಕಷ್ಟಪಡ್ತಾಳೆ. ಅದು ನನಗಿಷ್ಟ ಇಲ್ಲ. ಯಾವುದೇ ತೊಂದರೆ ಆಗದೆ ಇದ್ದ ಹಾಗೆ ನಾವು ನೋಡ್ಕೋತೀವಿ. ನನ್ನ ಜಾತಕ ಹೊಂದಿರೋ ಸೊಸೆ ನನ್ನ ಮನೇಲಿ ಇಲ್ಲದೆ ಇರೋದು ಎಷ್ಟು ವಿಚಿತ್ರವಾಗಿದೆ ಗೊತ್ತಾ? ನೀವು ಎಷ್ಟಾದ್ರೂ ಹೇಳಿ, ನಿಹಾರಿಕನ ಮಾತ್ರ ನಾವು ಕಳಿಸಲ್ಲ. ನಾನು ಹೋಗ್ತೀನಿ ಡ್ಯಾಡಿ. ನಿನಗ ಅವಮಾನ ನಡೆದಿರೋ ಜಾಗಕ್ಕೆ ನೀನ್ ಹೋಗ್ತೀನಿ ಅಂತಿದ್ಯಲ್ಲ, ಯಾಕೆ? ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಲಗೇಜ್ ತರ್ತೀನಿ, 1 ನಿಮಿಷ ಅತ್ತೆ. ನಾನು ಹೋಗಿ ತರ್ತೀನಿ. ಬಂಗಾರ, ಏನಿದು? ಬಟ್ಟೆ ಬ್ಯಾಗ್. ಬಂಗಾರ, ಜೋಕ್ ಮಾಡಬೇಡ. ಸಡನ್ ಆಗಿ ಮನ್ಸು ಬದಲಾಯಿಸಿದೆಯಲ್ಲ ಅಂತ ಕೇಳ್ತಾ ಇದ್ದೀನಿ. ಹೌದು, ನಮಗೂ ಅದೇ ಆಶ್ಚರ್ಯ ಆಗ್ತಿದೆ. ನಮ್ಮ ಮನೇಲೆ ಕೂತ್ಕೊಂಡೆ ಆಟ ಆಡಿಸ್ತೀನಿ ಅಂದೆ ಅಲ್ವಾ? ಇಲ್ಲಿಂದನೇ ಅವನ ಮೇಲೆ ಯುದ್ಧ ಮಾಡ್ತೀನಿ ಅಂದೆ ಅಲ್ವಾ? ಮತ್ತೆ ಸಡನ್ ಆಗಿ ಅತ್ತೆ ಮಾವು ಬರ್ತಿದ್ದಾಗೇನೆ ಹೊರಡ್ತಿದ್ದಿಲ್ಲ ಯಾಕೆ? ನೀನ್ ಸಡನ್ ಆಗಿ ಒಪ್ಕೋತಿ ಅಂತ ಅನ್ಕೊಂಡಿರ್ಲಿಲ್ಲ. ಅದೃಷ್ಟ ಕಾಲ್ ಹತ್ರ ಬಂದಾಗ ಬೇಡ ಅನ್ಬಾರ್ದು. ನಾವು ತುಂಬಾ ಹಠ ಮಾಡಿದ್ವಿ ಅಂದ್ರೆ ಅವ್ರು ನಮ್ಮನ್ನ ಬಿಟ್ಟು ಹೊರಟು ಹೋಗ್ತಾರೆ. ಅವಾಗ ನಾವು ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕಾಗತ್ತೆ. ಬಂಗಾರ, ನಿನ್ ತಲೆಯಲ್ಲಿ ಏನು ಓಡುತ್ತೋ ನಂಗಂತೂ ಗೊತ್ತಿಲ್ಲ. ಅಲ್ಲಿಂದ ನಾವು ಬರ್ಬೇಕಾದ್ರೆ ಸ್ವಲ್ಪ ದಿನ ನಾವು ಇಲ್ಲೇ ಇರಬೇಕು ಅಂದೆ. ಆ ಮನೆಯಿಂದ ಅವನಿಗೆ ಎಕ್ಸಿಟು, ನಮಗೆ ಎಂಟ್ರಿ ಒಂದೇ ಸಲ ನಡೆಯುತ್ತೆ ಅಂತನೂ ಅಂದೆ. ಆದ್ರೆ ಇವಾಗ ಈ ಟ್ವಿಸ್ಟ್ ಏನು? ನಿಮ್ ಡೌಟ್ನೆಲ್ಲ ಕ್ಲಿಯರ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಲ್ರೆಡಿ ಫಾರಿನರ್ಸ್ ಜೊತೆ ಅವನಿ ಮೀಟಿಂಗ್ ನಡೆದಿರೋದಕ್ಕೆ
ಅವನಿ ಯಾವಾಗ ಏನ್ ಮಾಡ್ತಾಳೋ ನಾನ್ ಹತ್ರ ಇದ್ದು ಕಣ್ಣಾರೆ ನೋಡ್ಬೇಕು. ವಿಗ್ರಹದ ವಿಷಯದ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ, ಮಗುನ ಕಾಪಾಡ್ಕೊಳಕ್ಕಾಗ್ದೆ ವಿಲವಿಲ ಅಂತ ಒದ್ದಾಡ್ತಾ ಇರೋದನ್ನ ನೋಡ್ತಾ ಆನಂದ ಪಡ್ಬೇಕು. ಸುಜಾತ ನನ್ ಕೆನ್ನೆಗೆ ಹೊಡೆದ್ಲಲ್ವಾ, ಕತ್ತಿ ಹಿಡ್ಕೊಂಡು ಸಾಯಿಸೋದಕ್ ಬಂದು ಅಲ್ವಾ. ಆ ಅವಮಾನನೇ ಸಹಿಸೋಕಾಗ್ದೆ ಕೋಪದಲ್ಲಿರೋ ಸಮಯದಲ್ಲಿ ಅವನಿ ಕೂಡ ಕೈ ಮಾಡಿದ್ಲು. ಏನೋ ಸಾಧಿಸಿರೋ ಹಾಗೆ ಅಹಂಕಾರದಲ್ಲಿ ಬೀಗ್ತಾ ಇದ್ಲು. ನನ್ ಕಡೆ ಒಂಥರ ನೋಡಿದ್ಲು. ಇವಾಗ ಆ ಕಣ್ಣಿಂದ ಬರುವಂಥ ರಕ್ತ ಕಣ್ಣೀರನ್ನ ನಾನ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಮನೇಲಿದ್ದು ಆಡ್ಬೇಕಾಗಿರೋ ಆಟನ ನಾನು ಆಡಾಯ್ತು. ಇನ್ನು ಆ ಮನೇಲಿದ್ದು ಆಡ್ಬೇಕಾಗಿರೋ ಆಟನ ನಾನ್ ಇವಾಗ ಶುರು ಮಾಡ್ಬೇಕು. ವಿಷಯ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಾ? ಬೇಕಾಗಿಲ್ಲ ಬಂಗಾರ, ನೀನ್ 2 ಪ್ಯಾರ ಹೇಳಿದ್ರೆ ಸಾಕು, 2 ಪಾರ್ಟ್ ಸಿನಿಮಾನ ಊಹಿಸ್ಕೋಬಹುದು. ಅವನಿ ಮನೆ ಬಿಟ್ಟು ಹೋದ್ಲು ಅನ್ನೋ ಮಾತನ್ನ ನಾನು ಸದ್ಯದಲ್ಲೇ ಕೇಳಬೇಕು ನಿಹಾ. ಈ ಸಲ ಅವನಿಗೆ ರೀ ಎಂಟ್ರಿ ಇರಬಾರ್ದು ಬೇಬಿ. ಅಂಥ ಚಾನ್ಸ್ ಈ ಸಲ ಅವನಿಗೆ ಇರಲ್ಲ. ಇನ್ನು ಏನ್ ನೋಡ್ತಿದ್ಯಾ? ಪ್ಯಾಕ್ ಮಾಡ್ಕೋ. ಈಗಲೇ ಮಾಡ್ಕೋತೀನಿ. ನಿಮ್ಮನ್ನ ಒಪ್ಸಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಗಿ ಬರುತ್ತೋ ಅಂತ ಭಯ ಪಟ್ಟಿದ್ವಿ. ನಮ್ಮ ನೋವನ್ನ ಅರ್ಥ ಮಾಡಿಕೊಂಡು ಬೇಗ ಹೊರಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಮನೇಲಿ ನನ್ನ ಮಗಳಿಗೆ ಏನು ಆಗ್ದಿರೋ ಹಾಗೆ ನೋಡ್ಕೋತೀನಿ ಅಂತ ಭರವಸೆ ಕೊಟ್ರಿ ಅಲ್ವಾ, ಅದಕ್ಕೆ ಹೊರಟ್ಲು. ನಮಗೂ ಕೂಡ ಸ್ವಲ್ಪ ಭಯ ಕಡಿಮೆ ಆಯಿತು. ನೀವೇ ಬಂದು ಕೇಳಿದ್ರೆ ಸ್ವಲ್ಪ ಹೊತ್ತು ಹಠ ಮಾಡ್ತೀವಿ ಹೊರತು ನಿಮ್ಮ ಜೊತೆಗೆ ನಾವು ಬರಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತಮ್ಮ? ಅಷ್ಟಕ್ಕೂ ನಮಗೆ ನಿಮ್ಮ ಜೊತೆಗಿರಬೇಕು ಅಂತ ಅನ್ಸಲ್ವಾ ಹೇಳಿ? ಮನೆಗೆ ಹೊರಡೋಣ ಮಾತೆ. ಹೊರಡೋಣಮ್ಮ. ಬೀಗ್ರೆ, ನೀವು ಮನ್ಸಲ್ಲಿ ಏನು ಇಟ್ಕೋಬೇಡಿ, ಅವಾಗವಾಗ ಮನೆಗೆ ಬರ್ತಾ ಇರಿ. ನಾವು ನಿಮ್ಮ ಮನೆಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಮಗಳು ನಿಮ್ಮ ಮನೇಲಿ ಸಂತೋಷವಾಗಿದ್ರೆ ಸಾಕು, ನಮ್ಗೆ ಅದೇ ಆನಂದ. ಗೌತಮಿ, ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನನಗೂ ಬೇಜಾರಾಗ್ತಿದೆ. ಹಾಗಂತ ನಾನಿರ್ಬೇಕಾಗಿರೋ ಮನೆ ಇದಲ್ಲ ಅಲ್ವಾ. ಹೋಗಿ ಬರ್ತೀನಿ. ಅವನಿ ಜೊತೆ ಹುಷಾರಮ್ಮ. ನೀವೇನ್ ಚಿಂತೆ ಮಾಡಬೇಡಿ. ಹೊರಡೋಣಮ್ಮ. ಬೀಗ್ರೆ, ಕನಿಷ್ಠ ಕಾಫಿ ಕೂಡ ಕುಡಿತೀನಿ ಹೋಗ್ತಿದ್ದೀರಾ? ಇವ್ರು ನಮ್ಮ ಜೊತೆ ಹೊರಟಿದ್ದೆ ಹೊಟ್ಟೆ ತುಂಬದಷ್ಟು ಸಂತೋಷ ಆಗ್ತಿದೆ ಬೀಗ್ರೆ. ಏನ್ ಪರವಾಗಿಲ್ಲ ಬಿಡಿ, ಹೊರಡ್ತೀವಿ. ರಾಹುಕಾಲ ಬಂದ್ಬಿಡುತ್ತೆ, ಬೇಗ ಹೋಗೋಣ. ನಡೀರಿ. ಬನ್ನಿ. ಹೋಗಿ ಬರ್ತೀವಿ. ಹೋಗಿ ಬರ್ತೀವಿ ಕಣ್ರಿ. ಒಳ್ಳೇದು. ಬಾಯ್ ಗೌತಮಿ. ಬಾಯ್. ಬಾಯ್ ಡ್ಯಾಡಿ. ಬಾಯ್ ಬೇಬಿ. ಅತ್ತೆ ಮಾವ ಬಾಯ್. 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 ಅಯ್ಯೋ ದೇವ್ರೆ, ನಮ್ಗೆ ಹುಟ್ಟಿರೋಳು ಸಾಮಾನ್ಯದವಳಲ್ಲ. ಇಂಥವಳು ಹುಟ್ಟಾಳೆ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಸೌಮ್ಯ ಬಗ್ಗೆ ಸದ್ಯಕ್ಕೆ ಅಕ್ಕನ ಹತ್ರ ಹೇಳಕ್ಕಾಗಲ್ಲ, ಭಯ ಪಟ್ಬಿಡ್ತಾಳೆ. ಅಕ್ಕ ಅದೆಷ್ಟು ಟೆನ್ಷನ್ ಅಲ್ಲಿದ್ದಾಳೋ ಏನೋ. ನೀನ್ ಎಲ್ಲಿದೆಯೋ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ನಿನಗೇನೋ ಅಪಾಯ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ. ನೀನಿಲ್ಲದೆ ನಾನು ಬದುಕೋದಿಲ್ಲ. ನಿನಗೇನೋ ಆಗಿದೆ ಅಂತ ಗೊತ್ತಾದ್ಮೇಲೆ ನನ್ನ ಪ್ರಾಣ ಹೋಗೋದಕ್ಕಿಂತ ನಾನು ಈಗಲೇ ಸಾಯೋದು ಒಳ್ಳೇದು ಅನ್ನೋ ನಿರ್ಧಾರ ತಗೊಂಡಿದ್ದೀನಿ.